ರಾಜಧಾನಿ ಬೆಂಗಳೂರಿನಲ್ಲಿ ವಿಶ್ವ ಆರ್ಯ ವೈಶ್ಯ ಸಮಾವೇಶ 2026ರ ಲಾಂಛನ ಮತ್ತು ಉದ್ದೇಶಗಳನ್ನು ಬಿಡುಗಡೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಲಾಯಿತು. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ನೇತೃತ್ವದಲ್ಲಿ ಗಾಂಧಿನಗರದಲ್ಲಿರುವ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮವನ್ನು ದೇಶದ ಪ್ರತಿಷ್ಠಿತ ಉದ್ಯಮಿ ಹಾಗೂ ಆಂಧ್ರಪ್ರದೇಶ ಸರ್ಕಾರದ ಮಾಜಿ ಸಚಿವರಾದ ಶ್ರೀ ಟಿಜಿ ವೆಂಕಟೇಶ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದ ಅಧ್ಯಕ್ಷರಾದ ಆರ್ಪಿ ರವಿಶಂಕರ್, ಉಪಾಧ್ಯಕ್ಷರಾದ ಕುಂಟ್ನಾಳ್ ವೆಂಕಟೇಶ್ ಸೇರಿ ಹಲವರು ಉಪಸ್ಥಿತರಿದ್ದರು. ಆರ್ಯವೈಶ್ಯ ಸಮಾವೇಶ ಡಿಸೆಂಬರ್ 24ರಿಂದ 27, 2026 ಮುಂದಿನ ವರ್ಷ 4 ದಿನಗಳ ಕಾಲ ಬೆಂಗಳೂರು ನಗರದ ಅರಮನೆ ಮೈದಾನ ನಡೆಸಬೇಕು ಅಂತ ಆಲೋಚನೆ ಆಗಿದೆ. ಈ ಸಮಾರಂಭದಲ್ಲಿ ಈ ಸಮಾವೇಶಕ್ಕೆ ಈ ಪ್ರಪಂಚದ ಸುಮಾರು 17 ರಾಷ್ಟ್ರಗಳಿಂದ 6,000ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದಾರೆ. ಇದು ಆರ್ಯವೈಶ್ಯ ಸಮುದಾಯ ಹುಟ್ಟಿ ಬಂದಂತಹ ಒಂದು ವ್ಯವಸ್ಥೆ. ಅಂದ್ರೆ ಇದರ ಹಾರಿಜನ್ ಹೇಗೆ ಬಂತು, ಹೇಗೆ ಬೆಳೀತಾ ಇದ್ವಿ, ಇದರ ವ್ಯವಸ್ಥೆಗಳೇನಿದೆ, ಇಡೀ ಪ್ರಪಂಚದಲ್ಲಿ ಯಾವ ರೀತಿ ಸೇವೆಗಳನ್ನ ಸಲ್ಲಿಸ್ತಾ ಇದ್ವಿ, ಇದೆಲ್ಲ ಒಟ್ಟು ಮಾಹಿತಿಗಳನ್ನ ಈ ಸಮಾವೇಶದ ಮೂಲಕ ಸಮಾಜಕ್ಕೆ ಪರಿಚಯ ಮಾಡಿಕೊಡುವಂಥದ್ದು. ವಿಶ್ವ ಆರ್ಯವೈಶ್ಯ ಸಮಾವೇಶ ಡಿಸೆಂಬರ್ 24ರಿಂದ 27, 2026 ಮುಂದಿನ ವರ್ಷ. ರಾಜಧಾನಿ ಬೆಂಗಳೂರಿನಲ್ಲಿ ವಿಶ್ವ ಆರ್ಯ ವೈಶ್ಯ ಸಮಾವೇಶ 2026ರ ಲಾಂಛನ ಮತ್ತು ಉದ್ದೇಶಗಳನ್ನು ಬಿಡುಗಡೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಲಾಯಿತು. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ನೇತೃತ್ವದಲ್ಲಿ ಗಾಂಧಿನಗರದಲ್ಲಿರುವ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮವನ್ನು ದೇಶದ ಪ್ರತಿಷ್ಠಿತ ಉದ್ಯಮಿ ಹಾಗೂ ಆಂಧ್ರಪ್ರದೇಶ ಸರ್ಕಾರದ ಮಾಜಿ ಸಚಿವರಾದ ಶ್ರೀ ಟಿಜಿ ವೆಂಕಟೇಶ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದ ಅಧ್ಯಕ್ಷರಾದ ಆರ್ಪಿ ರವಿಶಂಕರ್, ಉಪಾಧ್ಯಕ್ಷರಾದ ಕುಂಟ್ನಾಳ್ ವೆಂಕಟೇಶ್ ಸೇರಿ ಹಲವರು ಉಪಸ್ಥಿತರಿದ್ದರು. ಆರ್ಯವೈಶ್ಯ ಸಮಾವೇಶ ಡಿಸೆಂಬರ್ 24ರಿಂದ 27, 2026 ಮುಂದಿನ ವರ್ಷ 4 ದಿನಗಳ ಕಾಲ ಬೆಂಗಳೂರು ನಗರದ ಅರಮನೆ ಮೈದಾನ ನಡೆಸಬೇಕು ಅಂತ ಆಲೋಚನೆ ಆಗಿದೆ. ಈ ಸಮಾರಂಭದಲ್ಲಿ ಈ ಸಮಾವೇಶಕ್ಕೆ ಈ ಪ್ರಪಂಚದ ಸುಮಾರು 17 ರಾಷ್ಟ್ರಗಳಿಂದ 6,000ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದಾರೆ. ಇದು ಆರ್ಯವೈಶ್ಯ ಸಮುದಾಯ ಹುಟ್ಟಿ ಬಂದಂತಹ ಒಂದು ವ್ಯವಸ್ಥೆ. ಅಂದ್ರೆ ಇದರ ಹಾರಿಜನ್ ಹೇಗೆ ಬಂತು, ಹೇಗೆ ಬೆಳೀತಾ ಇದ್ವಿ, ಇದರ ವ್ಯವಸ್ಥೆಗಳೇನಿದೆ, ಇಡೀ ಪ್ರಪಂಚದಲ್ಲಿ ಯಾವ ರೀತಿ ಸೇವೆಗಳನ್ನ ಸಲ್ಲಿಸ್ತಾ ಇದ್ವಿ, ಇದೆಲ್ಲ ಒಟ್ಟು ಮಾಹಿತಿಗಳನ್ನ ಈ ಸಮಾವೇಶದ ಮೂಲಕ ಸಮಾಜಕ್ಕೆ ಪರಿಚಯ ಮಾಡಿಕೊಡುವಂಥದ್ದು. ವಿಶ್ವ ಆರ್ಯವೈಶ್ಯ ಸಮಾವೇಶ ಡಿಸೆಂಬರ್ 24ರಿಂದ 27, 2026 ಮುಂದಿನ ವರ್ಷ. ರಾಜಧಾನಿ ಬೆಂಗಳೂರಿನಲ್ಲಿ ವಿಶ್ವ ಆರ್ಯ ವೈಶ್ಯ ಸಮಾವೇಶ 2026ರ ಲಾಂಛನ ಮತ್ತು ಉದ್ದೇಶಗಳನ್ನು ಬಿಡುಗಡೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಲಾಯಿತು. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ನೇತೃತ್ವದಲ್ಲಿ ಗಾಂಧಿನಗರದಲ್ಲಿರುವ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮವನ್ನು ದೇಶದ ಪ್ರತಿಷ್ಠಿತ ಉದ್ಯಮಿ ಹಾಗೂ ಆಂಧ್ರಪ್ರದೇಶ ಸರ್ಕಾರದ ಮಾಜಿ ಸಚಿವರಾದ ಶ್ರೀ ಟಿಜಿ ವೆಂಕಟೇಶ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದ ಅಧ್ಯಕ್ಷರಾದ ಆರ್ಪಿ ರವಿಶಂಕರ್, ಉಪಾಧ್ಯಕ್ಷರಾದ ಕುಂಟ್ನಾಳ್ ವೆಂಕಟೇಶ್ ಸೇರಿ ಹಲವರು ಉಪಸ್ಥಿತರಿದ್ದರು. ಆರ್ಯವೈಶ್ಯ ಸಮಾವೇಶ ಡಿಸೆಂಬರ್ 24ರಿಂದ 27, 2026 ಮುಂದಿನ ವರ್ಷ 4 ದಿನಗಳ ಕಾಲ ಬೆಂಗಳೂರು ನಗರದ ಅರಮನೆ ಮೈದಾನ ನಡೆಸಬೇಕು ಅಂತ ಆಲೋಚನೆ ಆಗಿದೆ. ಈ ಸಮಾರಂಭದಲ್ಲಿ ಈ ಸಮಾವೇಶಕ್ಕೆ ಈ ಪ್ರಪಂಚದ ಸುಮಾರು 17 ರಾಷ್ಟ್ರಗಳಿಂದ 6,000ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದಾರೆ. ಇದು ಆರ್ಯವೈಶ್ಯ ಸಮುದಾಯ ಹುಟ್ಟಿ ಬಂದಂತಹ ಒಂದು ವ್ಯವಸ್ಥೆ. ಅಂದ್ರೆ ಇದರ ಹಾರಿಜನ್ ಹೇಗೆ ಬಂತು, ಹೇಗೆ ಬೆಳೀತಾ ಇದ್ವಿ, ಇದರ ವ್ಯವಸ್ಥೆಗಳೇನಿದೆ, ಇಡೀ ಪ್ರಪಂಚದಲ್ಲಿ ಯಾವ ರೀತಿ ಸೇವೆಗಳನ್ನ ಸಲ್ಲಿಸ್ತಾ ಇದ್ವಿ, ಇದೆಲ್ಲ ಒಟ್ಟು ಮಾಹಿತಿಗಳನ್ನ ಈ ಸಮಾವೇಶದ ಮೂಲಕ ಸಮಾಜಕ್ಕೆ ಪರಿಚಯ ಮಾಡಿಕೊಡುವಂಥದ್ದು. ವಿಶ್ವ ಆರ್ಯವೈಶ್ಯ ಸಮಾವೇಶ ಡಿಸೆಂಬರ್ 24ರಿಂದ 27, 2026 ಮುಂದಿನ ವರ್ಷ. ರಾಜಧಾನಿ ಬೆಂಗಳೂರಿನಲ್ಲಿ ವಿಶ್ವ ಆರ್ಯ ವೈಶ್ಯ ಸಮಾವೇಶ 2026ರ ಲಾಂಛನ ಮತ್ತು ಉದ್ದೇಶಗಳನ್ನು ಬಿಡುಗಡೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಲಾಯಿತು. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ನೇತೃತ್ವದಲ್ಲಿ ಗಾಂಧಿನಗರದಲ್ಲಿರುವ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮವನ್ನು ದೇಶದ ಪ್ರತಿಷ್ಠಿತ ಉದ್ಯಮಿ ಹಾಗೂ ಆಂಧ್ರಪ್ರದೇಶ ಸರ್ಕಾರದ ಮಾಜಿ ಸಚಿವರಾದ ಶ್ರೀ ಟಿಜಿ ವೆಂಕಟೇಶ್ ಉದ್ಘಾಟಿಸಿದರು.
ಕಾರ್ಯಕ್ರಮದಲ್ಲಿ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಅಧ್ಯಕ್ಷರಾದ ಆರ್ಪಿ ರವಿಶಂಕರ್, ಉಪಾಧ್ಯಕ್ಷರಾದ ಕುಂಟ್ನಾಳ್ ವೆಂಕಟೇಶ್ ಸೇರಿ ಹಲವರು ಉಪಸ್ಥಿತರಿದ್ದರು. ಆರ್ಯವೈಶ್ಯ ಸಮಾವೇಶ ಡಿಸೆಂಬರ್ 24ರಿಂದ 27, 2026 ಮುಂದಿನ ವರ್ಷ 4 ದಿನಗಳ ಕಾಲ ಬೆಂಗಳೂರು ನಗರದ ಅರಮನೆ ಮೈದಾನ ನಡೆಸಬೇಕು ಅಂತ ಆಲೋಚನೆ ಆಗಿದೆ. ಈ ಸಮಾರಂಭದಲ್ಲಿ ಈ ಸಮಾವೇಶಕ್ಕೆ ಈ ಪ್ರಪಂಚದ ಸುಮಾರು 17 ರಾಷ್ಟ್ರಗಳಿಂದ 6,000ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದಾರೆ. ಇದು ಆರ್ಯವೈಶ್ಯ ಸಮುದಾಯ ಬಂದ ಹುಟ್ಟಿ ಬಂದಂತಹ ಒಂದು ವ್ಯವಸ್ಥೆ. ಅಂದ್ರೆ ಇದರ ಹಾರಿಜನ್ ಹೇಗೆ ಬಂತು, ಹೇಗೆ ಬೆಳೀತಾ ಇದ್ವಿ, ಇದರ ವ್ಯವಸ್ಥೆಗಳೇನಿದೆ, ಇಡೀ ಪ್ರಪಂಚದಲ್ಲಿ ಯಾವ ರೀತಿ ಸೇವೆಗಳನ್ನು ಸಲ್ಲಿಸ್ತಾ ಇದ್ವಿ, ಇದೆಲ್ಲ ಒಟ್ಟು ಮಾಹಿತಿಗಳನ್ನ ಈ ಸಮಾವೇಶದ ಮೂಲಕ ಸಮಾಜಕ್ಕೆ ಪರಿಚಯ ಮಾಡಿಕೊಡುವಂಥದ್ದು. ವಿಶ್ವ ಆರ್ಯವೈಶ್ಯ ಸಮಾವೇಶ ಡಿಸೆಂಬರ್ 24ರಿಂದ 27, 2026 ಮುಂದಿನ ವರ್ಷ. ರಾಜಧಾನಿ ಬೆಂಗಳೂರಿನಲ್ಲಿ ವಿಶ್ವ ಆರ್ಯ ವೈಶ್ಯ ಸಮಾವೇಶ 2026ರ ಲಾಂಛನ ಮತ್ತು ಉದ್ದೇಶಗಳನ್ನು ಬಿಡುಗಡೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಲಾಯಿತು. ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ನೇತೃತ್ವದಲ್ಲಿ ಗಾಂಧಿನಗರದಲ್ಲಿರುವ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮವನ್ನು ದೇಶದ ಪ್ರತಿಷ್ಠಿತ ಉದ್ಯಮಿ ಹಾಗೂ ಆಂಧ್ರಪ್ರದೇಶ ಸರ್ಕಾರದ ಮಾಜಿ ಸಚಿವರಾದ ಶ್ರೀ ಟಿಜಿ ವೆಂಕಟೇಶ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಅಧ್ಯಕ್ಷರಾದ ಆರ್ಪಿ ರವಿಶಂಕರ್, ಉಪಾಧ್ಯಕ್ಷರಾದ ಕುಂಟ್ನಾಳ್ ವೆಂಕಟೇಶ್ ಸೇರಿ ಹಲವರು ಉಪಸ್ಥಿತರಿದ್ದರು. ಆರ್ಯವೈಶ್ಯ ಸಮಾವೇಶ ಡಿಸೆಂಬರ್ 24ರಿಂದ 27, 2026 ಮುಂದಿನ ವರ್ಷ 4 ದಿನಗಳ ಕಾಲ ಬೆಂಗಳೂರು ನಗರದ ಅರಮನೆ ಮೈದಾನ ನಡೆಸಬೇಕು ಅಂತ ಆಲೋಚನೆ ಆಗಿದೆ. ಈ ಸಮಾರಂಭದಲ್ಲಿ ಈ ಸಮಾವೇಶಕ್ಕೆ ಈ ಪ್ರಪಂಚದ ಸುಮಾರು 17 ರಾಷ್ಟ್ರಗಳಿಂದ 6,000ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದಾರೆ. ಇದು ಆರ್ಯವೈಶ್ಯ ಬಂದ ಹುಟ್ಟಿ ಬಂದಂತಹ ಒಂದು ವ್ಯವಸ್ಥೆ. ಅಂದ್ರೆ ಇದರ ಹಾರಿಜನ್ ಹೇಗೆ ಬಂತು, ಹೇಗೆ ಬೆಳೀತಾ ಇದ್ವಿ, ಇದರ ವ್ಯವಸ್ಥೆಗಳೇನಿದೆ, ಇಡೀ ಪ್ರಪಂಚದಲ್ಲಿ ಯಾವ ರೀತಿ ಸೇವೆಗಳನ್ನು ಸಲ್ಲಿಸ್ತಾ ಇದ್ವಿ, ಇದೆಲ್ಲ ಒಟ್ಟು ಮಾಹಿತಿಗಳನ್ನ ಈ ಸಮಾವೇಶದ ಮೂಲಕ ಸಮಾಜಕ್ಕೆ ಪರಿಚಯ ಮಾಡಿಕೊಡುವಂಥದ್ದು. ವಿಶ್ವ ಆರ್ಯವೈಶ್ಯ ಸಮಾವೇಶ ಡಿಸೆಂಬರ್ 24ರಿಂದ 27, 2026 ಮುಂದಿನ ವರ್ಷ. ರಾಜಧಾನಿ ಬೆಂಗಳೂರಿನಲ್ಲಿ ವಿಶ್ವ ಆರ್ಯ ವೈಶ್ಯ ಸಮಾವೇಶ 2026ರ ಲಾಂಛನ ಮತ್ತು ಉದ್ದೇಶಗಳನ್ನು ಬಿಡುಗಡೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಲಾಯಿತು. ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ನೇತೃತ್ವದಲ್ಲಿ ಗಾಂಧಿನಗರದಲ್ಲಿರುವ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮವನ್ನು ದೇಶದ ಪ್ರತಿಷ್ಠಿತ ಉದ್ಯಮಿ ಹಾಗೂ ಆಂಧ್ರಪ್ರದೇಶ ಸರ್ಕಾರದ ಮಾಜಿ ಸಚಿವರಾದ ಶ್ರೀ ಟಿಜಿ ವೆಂಕಟೇಶ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಅಧ್ಯಕ್ಷರಾದ ಆರ್ಪಿ ರವಿಶಂಕರ್, ಉಪಾಧ್ಯಕ್ಷರಾದ ಕುಂಟ್ನಾಳ್ ವೆಂಕಟೇಶ್ ಸೇರಿ ಹಲವರು ಉಪಸ್ಥಿತರಿದ್ದರು. ಆರ್ಯವೈಶ್ಯ ಸಮಾವೇಶ ಡಿಸೆಂಬರ್ 24ರಿಂದ 27, 2026 ಮುಂದಿನ ವರ್ಷ 4 ದಿನಗಳ ಕಾಲ ಬೆಂಗಳೂರು ನಗರದ ಅರಮನೆ ಮೈದಾನ ನಡೆಸಬೇಕು ಅಂತ ಆಲೋಚನೆ ಆಗಿದೆ. ಈ ಸಮಾರಂಭದಲ್ಲಿ ಈ ಸಮಾವೇಶಕ್ಕೆ ಈ ಪ್ರಪಂಚದ ಸುಮಾರು 17 ರಾಷ್ಟ್ರಗಳಿಂದ 6,000ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದಾರೆ. ಇದು ಆರ್ಯವೈಶ್ಯ ಬಂದ ಹುಟ್ಟಿ ಬಂದಂತಹ ಒಂದು ವ್ಯವಸ್ಥೆ. ಅಂದ್ರೆ ಇದರ ಹಾರಿಜನ್ ಹೇಗೆ ಬಂತು, ಹೇಗೆ ಬೆಳೀತಾ ಇದ್ವಿ, ಇದರ ವ್ಯವಸ್ಥೆಗಳೇನಿದೆ, ಇಡೀ ಪ್ರಪಂಚದಲ್ಲಿ ಯಾವ ರೀತಿ ಸೇವೆಗಳನ್ನು ಸಲ್ಲಿಸ್ತಾ ಇದ್ವಿ, ಇದೆಲ್ಲ ಒಟ್ಟು ಮಾಹಿತಿಗಳನ್ನ ಈ ಸಮಾವೇಶದ ಮೂಲಕ ಸಮಾಜಕ್ಕೆ ಪರಿಚಯ ಮಾಡಿಕೊಡುವಂಥದ್ದು. ವಿಶ್ವ ಆರ್ಯವೈಶ್ಯ ಸಮಾವೇಶ ಡಿಸೆಂಬರ್ 24ರಿಂದ 27, 2026 ಮುಂದಿನ ವರ್ಷ.